ಇವತ್ತಿನ ಒಂದು ಮಾತು ಫಾರ್ಗಿವ್ನೆಸ್, ಕ್ಷಮೆಯ ಬಗ್ಗೆ. ಯಾರನ್ನು ಕ್ಷಮಿಸಬೇಕು? ಪ್ಯಾರೆಂಟ್ಸ್. ಯಾಕೆಂದರೆ ನಾವು ತಂದೆ ತಾಯಿ ಮಾಡಿರುವಂಥ ಕೆಲವು ಕೆಲಸಗಳ ಬಗ್ಗೆ ಅಥವಾ ಅವರು ಮಾಡದೇ ಇರುವಂಥ ಕೆಲವು ಕೆಲಸಗಳ ಬಗ್ಗೆ ನಮಗೆ ಅವ್ರ ಮೇಲೆ ಬೇಜಾರಿರುತ್ತೆ. ಸೊ ಅದನ್ನು ನಾವು ಲೈಫ್ ಲಾಂಗ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ತೀವಿ. ಸೊ ಅವರನ್ನು ಮೊದಲು ಕ್ಷಮಿಸಬೇಕು. ಆಮೇಲೆ ಬೇರೆಯವರು, ಯಾರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನಿಮ್ಮನ್ನು ಹರ್ಟ್ ಮಾಡಿರೋರಾಗಿರ್ಬೋದು, ಅವರನ್ನು ಕ್ಷಮಿಸಬೇಕು. ಆಮೇಲೆ ನಿಮ್ಮನ್ನು ನೀವೇ ಕ್ಷಮಿಸ್ಕೋಬೇಕು. ಏಕೆಂದರೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ತಪ್ಪುಗಳನ್ನು ಮಾಡಿರ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದಲೇನೋ ಏನೋ ಒಂದು ವಿಷಯದಲ್ಲಿ ನಮ್ಮ ಮೇಲೆ ನಮಗೆ ಬೇಜಾರಾಗಿರುತ್ತೆ. ಸೊ ಅನ್ಲೆಸ್ ವಿ ಫಾರ್ಗಿವ್ ಅವರ್ ಸೆಲ್ವ್ಸ್ ವಿ ಕೆನಾಟ್ ಮೂವ್ ಅಹೆಡ್. ಮತ್ತು ಕೊನೆಯದಾಗಿ ಕ್ಷಮೆಯನ್ನು ಕೇಳಬೇಕು. ಸೊ ನೀವು ಯಾರಿಗಾದರೂ ಹರ್ಟ್ ಮಾಡಿದರೆ ಅಥವಾ ನಿಮ್ಮಿಂದ ಅಚಾತುರ್ಯವಾಗಿ ಏನೋ ಒಂದು ತೊಂದರೆ ಆಗಿದ್ದರೆ ಯಾರಿಗಾದರೂ ಅವರಲ್ಲಿ ಹೋಗಿ ನೀವು ಕ್ಷಮೆಯನ್ನು ಕೇಳಬೇಕು. ಈ ಕ್ಷಮೆ ಅನ್ನೋದು ಅಥವಾ ಫಾರ್ಗಿವ್ನೆಸ್ ಇಸ್ ನಾಟ್ ಟು ಫಾರ್ಗಿವ್ ಅದರ್ಸ್ ಆರ್ ಟು ಏನೋ ಒಂದು ಸಾಧನೆ ಮಾಡಬೇಕು ಅಂತಲ್ಲ. ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ನಿಂದ ಇದೆಲ್ಲ ಡಿಲೀಟ್ ಮಾಡಬೇಕು. ಇದೆಲ್ಲ ಮಾಡಿ, ಈ ಒಂದು ಪ್ರೋಸೆಸ್ಸನ್ನು ಮಾಡಿ, ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದ್ರ ಬಗ್ಗೆ ಏನು ಆತಂಕ ಇರುತ್ತೆ ಅಥವಾ ಬೇಜಾರಿರುತ್ತೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿಕ್ಕೆ ನಾವು ಕ್ಷಮೆ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡಿ ನೋಡಿ. ಐ ವಿಲ್ ಹೆಲ್ಪ್ ಯು ಔಟ್ ಟು ಹೌ ಟು ಡೂ ಇಟ್. ಸೊ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು, ಆ್ಯಂಡ್ ಬಿ ಹ್ಯಾಪಿ.